ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಮೃತಬಿಂದು ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಮನಸ್ಸು ಅನ್ನೋದು ಎಷ್ಟು ಶಕ್ತಿಶಾಲಿಯಾದದ್ದು ಅಂದರೆ ಇದು ನಮಗೆ ಸ್ವರ್ಗವನ್ನೂ ಕೊಡುತ್ತೆ, ನರಕವನ್ನೂ ಕೊಡುತ್ತೆ. ನಮ್ಮ ಉಪನಿಷತ್ತುಗಳು ಹೇಳುವಂಥ ಬೋಧನೆಗಳ ಬಹುಮುಖ್ಯವಾದ ಸಾರಾಂಶ ಅಂದರೆ ಭಯವನ್ನು ಬಿಡುವುದು. ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಭಯ. ಆ ಭಯ ಎಲ್ಲ ರೀತಿಯ ಆತಂಕಗಳಿಗೆ ಎಡೆಕೊಟ್ಟು ನಾನಾ ರೀತಿಯ ಸಮಸ್ಯೆಗಳಿಗೆ ನಮ್ಮನ್ನು ಒಡ್ಡುತ್ತೆ. ಭಯವನ್ನು ಬಿಡಬೇಕು. ಭಯವನ್ನು ಬಿಡಬೇಕಾದರೆ ಈ ಮನಸ್ಸು ಅನ್ನೋದು ನೆಮ್ಮದಿಯಿಂದ ಇರಬೇಕು. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್. ಸ್ವಾಮಿ ಸುಖಬೋಧಾನಂದ ಅವರು ಬರೆದಂಥ ಪುಸ್ತಕ. ಸ್ವಾಮಿ ಸುಖಬೋಧಾನಂದ ಅವರು ತಮ್ಮ 25ನೇ ವರ್ಷದಲ್ಲೇ ತತ್ವಶಾಸ್ತ್ರದಲ್ಲಿ MA ಪೂರೈಸಿ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾರೆ. ಮನಸ್ಸಿನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಇವರು ಜನಸಾಮಾನ್ಯರ ಬದುಕಿಗೆ ನೆರವಾಗಬಲ್ಲಂಥ ಭಾಷಣಗಳನ್ನು ನೀಡಲಿಕ್ಕೆ ಶುರು ಮಾಡ್ತಾರೆ. ಆ ಎಲ್ಲ ಭಾಷಣಗಳಿಗೆ ಇವರು ನೀಡುವ ಶೀರ್ಷಿಕೆ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್. ಈ ಭಾಷಣಗಳು ಆನಂದ ವಿಗಡನ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಇದು ಪ್ರಕಟವಾಗುತ್ತೆ. ಪ್ರಕಟವಾದ ಮೇಲೆ ನೋಡ್ತಾ ಇದ್ದ ಹಾಗೆಯೇ ಪುಸ್ತಕ ರೂಪದಲ್ಲಿ ಪ್ರಕಟ ಆದ ಮರುಕ್ಷಣದಲ್ಲೇ ಲಕ್ಷಾಂತರ ಪ್ರತಿಗಳು ಮಾರಾಟವಾಗುತ್ತೆ. ತಮಿಳು ಭಾಷೆಯಲ್ಲಿ, ತಮಿಳುನಾಡಲ್ಲಿ. ಆನಂತರ ಇದು ದೇಶಾದ್ಯಂತ, ವಿಶ್ವದಾದ್ಯಂತ ಪ್ರಸಿದ್ಧಿಗೆ ಬರುತ್ತೆ. ತಮ್ಮ ಭಾಷಣಗಳ ಮೂಲಕ ಇವತ್ತಿಗೂ ಜನರನ್ನು ಸೆರೆ ಹಿಡಿತಾ ಇದ್ದಾರೆ ಸುಖಬೋಧಾನಂದ ಅವರು. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಈ ಒಂದು ಕೃತಿ ಏನಿದೆ ಸುಖಬೋಧಾನಂದ ಅವರದ್ದು, ಇದನ್ನು ತಮಿಳಲ್ಲಿ ಇದ್ದಂಥ ಕೃತಿ ಏನಿದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚಿರಂಜೀವಿ ಅವರು. ಈ ಕಥೆಯ ವಿಶೇಷ ಏನಂದರೆ ನಮ್ಮ ದೈನಂದಿನ ಸಮಸ್ಯೆಗಳು ಏನಿದೆ ಅವೆಲ್ಲವನ್ನು ಒಟ್ಟುಗೂಡಿಸಿ 67 ಅಧ್ಯಾಯಗಳಲ್ಲಿ ಇವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡು ಅದು ಮನದಟ್ಟು ಆಗೋದಕ್ಕೆ ಹಿಂದೂ, ಜೈನ, ಬೌದ್ಧ, ಸಿಖ್, ಝೆನ್ ಹಾಗೆಯೇ ಸೂಫಿ ಧರ್ಮದ ಕಥೆಗಳು ಏನಿವೆ ಆ ಕಥೆಗಳನ್ನು ತಗೊಂಡು ಆ ಕಥೆಗಳ ಮೂಲಕ ನಮಗೆ ಒಂದು ಸಾಂತ್ವನವನ್ನು ನೀಡುವ ಪ್ರಯತ್ನ ಪಡ್ತಾರೆ. ಮುಲ್ಲಾ ನಸ್ರುದ್ದೀನ್ ಆಗಷ್ಟೇ ಮದುವೆಯಾಗಿದ್ದಾನೆ. ಇಬ್ಬರು ದೋಣಿಯಲ್ಲಿ ನದಿಯನ್ನು ದಾಟ್ತಾ ಇದ್ದಾರೆ. ಮಧ್ಯೆ ದೊಡ್ಡ ಬಿರುಗಾಳಿ ಬರುತ್ತೆ. ಎಲ್ಲರೂ ಹೆದರ್ಕೊಂಡಿದ್ರೆ ಮುಲ್ಲಾ ನಸ್ರುದ್ದೀನ್ ಮಾತ್ರ ಹಾಗೆ ಕೂತಿರ್ತಾನಂತೆ. ಹೆಂಡತಿ ಕೇಳ್ತಾಳೆ, ಭಯ ಆಗ್ತಾ ಇಲ್ವಾ ನಿನಗೆ? ತಕ್ಷಣ ಇವನು ತನ್ನ ಜೇಬಿಂದ ಒಂದು ದೊಡ್ಡ ಚೂರಿಯನ್ನು ತಗೊಂಡು ಅವಳ ಕುತ್ತಿಗೆಗೆ ಹೀಗೆ ಅಡ್ಡ ಹಿಡಿತಾನಂತೆ. ಅವಳೇನು ಹೆದರಲ್ಲ, ಹಾಗೇ ಇರ್ತಾಳೆ. ಹೆದರಿಕೆ ಆಗ್ತಿಲ್ವಾ ನಿನಗೆ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಚೂರಿ ಹಿಡ್ಕೊಂಡಿರೋನು ನನ್ನ ಗಂಡ, ಅವನು ನನಗೇನು ಮಾಡೋಲ್ಲ, ನನ್ನ ನಂಬಿಕೆ ವಿಶ್ವಾಸ ನನಗೆ ಉಂಟು ಅಂತ ಹೇಳಿದಾಗ ಮುಲ್ಲಾ ನಸ್ರುದ್ದೀನ್ ಹೇಳ್ತಾನೆ, ಈ ಬಿರುಗಾಳಿಯನ್ನು ತರ್ತಾ ಇರೋವನು ನನ್ನ ತಂದೆ, ಅವನು ನನಗೇನೂ ಮಾಡೋಲ್ಲ ಅನ್ನೋ ನಂಬಿಕೆ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳ್ತಾನಂತೆ. ನಂಬಿಕೆ ವಿಶ್ವಾಸ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ ಸುಖಬೋಧಾನಂದ ಅವರು. ಹಾಗಾಗಿ ಒಮ್ಮೆ ಈ ಪುಸ್ತಕವನ್ನು ನಾವೆಲ್ಲ ಓದಿದ್ರೆ ಖಂಡಿತ ನಮ್ಮ ಮನಸ್ಸಿಗೆ ಸಾಂತ್ವನ ದೊರೆಯೋದರಲ್ಲಿ ಅನುಮಾನವೇ ಇಲ್ಲ. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್. ಸ್ವಾಮಿ ಸುಖಬೋಧಾನಂದ ಬರೆದಂಥ ಪುಸ್ತಕವನ್ನು ಕನ್ನಡಕ್ಕೆ ತಂದಿದ್ದಾರೆ ಚಿರಂಜೀವಿ ಅವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಮಮತಾ ಬಿ. ನಾನು ಕುಣಿಗಲ್ಲಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರಗೀತೆ ಕೇಳುವುದು ಮತ್ತು ಟೈಲರಿಂಗ್ ಮಾಡುವುದು. ಮಮತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ ಸ್ವಾಮಿಯಾಜಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಂಸಕಟ್ಟೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ರೈತ.
ಹವ್ಯಾಸಗಳು ದಿನಪತ್ರಿಕೆ ಓದೋದು ಮತ್ತು ಪದಬಂಧ ಬಿಡಿಸೋದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ರೇಖಾ ರಾಘವೇಂದ್ರ. ನಾನು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಬಂದುಬಿಟ್ಟು ಸಂಗೀತವನ್ನು ಕೇಳೋದು, ಪುಸ್ತಕಗಳನ್ನು ಓದೋದು. ರೇಖಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಸಿದ್ಧವಾಗಿದ್ದೀರಾ? ಮಮತಾ ಅವರೇ, ತಮ್ಮ ಮೊದಲ ಪ್ರಶ್ನೆ ಈಗ ಬರ್ತಾ ಇದೆ. ಸಿದ್ಧವಾಗಿರಿ. ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ ತಮಗೆ ಸಿಗ್ತಾ ಇರೋ ಪುಸ್ತಕ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್, ಸ್ವಾಮಿ ಸುಖಬೋಧಾನಂದ ಬರೆದಿರುವಂಥದ್ದು. ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಜಗತ್ತಿನಲ್ಲಿ ಅಡುಗೆಗೆ ಎಳ್ಳೆಣ್ಣೆಯನ್ನು ಯಾವ ದೇಶವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿದೆ ಅನ್ನೋದನ್ನು ತಿಳ್ಕೋಬೇಕು. ಈಗ ಪ್ರಸ್ತುತ ಆಯ್ಕೆಗಳು ಈಗ ಬಂತು. ಜಪಾನ್, ಭಾರತ, ಅಮೆರಿಕಾ, ರಷ್ಯಾ. ಹೇಳಿ ಮಮತಾ. ಜಪಾನ್. ಜಪಾನ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಂಜುನಾಥ್? ರಷ್ಯಾ. ರಷ್ಯಾ. ಉತ್ತರವನ್ನು ನೋಡೋಣ. ಜಪಾನ್ ಉತ್ತರ ಸರಿಯಾಗಿದೆ. ಮಮತಾ ಅವರಿಗೆ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ವಾಸ್ತವದಲ್ಲಿ ಎಳ್ಳೆಣ್ಣೆ ಸರ್ವಶ್ರೇಷ್ಠವಾದದ್ದು. ಆದರೆ ನಮ್ಮ ದೇಶದಲ್ಲಿ ದಕ್ಷಿಣ ಭಾರತಕ್ಕೆ ಬಂದರೆ ನಾವು ಶೇಂಗಾ ಅಥವಾ ಕಡಲೆಕಾಯಿ ಎಣ್ಣೆಯನ್ನು ಹೆಚ್ಚು ಬಳಸ್ತೇವೆ. ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಅವರು ಸಾಸಿವೆ ಎಣ್ಣೆಯನ್ನು ಬಳಸೋದುಂಟು. ಆದರೆ ಎಳ್ಳೆಣ್ಣೆಯನ್ನು ಬಳಸೋದ್ರಿಂದ ತುಂಬ ಲಾಭ ಉಂಟು. ಹಾಗಾಗಿ ಇಡೀ ಜಗತ್ತಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜಪಾನಿಯರು ಎಳ್ಳೆಣ್ಣೆಯನ್ನು ಬಳಸ್ತಾ ಇದ್ದರೆ ನಂತರದ ಸ್ಥಾನದಲ್ಲಿ ಚೀನಾದವರು ಇದ್ದಾರೆ. ಅವರು ಎಳ್ಳೆಣ್ಣೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿರೋದ್ರಿಂದ ಅವರು ಬಳಸ್ತಾ ಇದ್ದಾರೆ. ಎಳ್ಳೆಣ್ಣೆಯನ್ನು ಅಡುಗೆಗೆ ಬಳಸುವ ಹಾಗೆ ಅಭ್ಯಂಗನಕ್ಕೆ ಸರ್ವಶ್ರೇಷ್ಠವಾದ ಎಣ್ಣೆ ಎಳ್ಳೆಣ್ಣೆ. ಈಗ ಮಂಜುನಾಥ್ ಸೋಮಯಾಜಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ತಮ್ಮ ಪುಸ್ತಕ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಮೊದಲ ಬಾರಿಗೆ ಯಾವ ರಾಜ್ಯವು ಜಾರಿಗೆ ತಂದಿದೆ? ಆಯ್ಕೆಗಳನ್ನು ನೋಡೋಣ. ಹಿಮಾಚಲ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರಾಖಂಡ್. ಹೇಳಿ ಮಂಜುನಾಥ್. ಮಧ್ಯಪ್ರದೇಶ. ಮಧ್ಯಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಹೌದಾ ರೇಖಾ? ರಾಜಸ್ಥಾನ್. ರಾಜಸ್ಥಾನ್. ಉತ್ತರವನ್ನು ನೋಡೋಣ. ಉತ್ತರಾಖಂಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ ನನ್ನಲ್ಲೇ ಉಳಿದಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೇವೆ ಏಕರೂಪ ನಾಗರಿಕ ಸಂಹಿತೆಗೆ. ಇದು ವೈಯಕ್ತಿಕ ಕಾನೂನು ಅಥವಾ ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಿರುವಂಥದ್ದು. ಒಬ್ಬ ವ್ಯಕ್ತಿ ತನ್ನ ಮದುವೆಗೆ ಸಂಬಂಧಪಟ್ಟ ಹಾಗೆ, ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾನೂನುಗಳು ಇದ್ದುವು ಅದಕ್ಕೂ ಧರ್ಮಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಭಾರತದಲ್ಲಿ ಇರುವ ಎಲ್ಲರೂ ಒಂದೇ ಕಾನೂನಿನ ಅನ್ವಯ ನಡ್ಕೋಬೇಕು ಅನ್ನೋದು ಈ ಏಕರೂಪ ನಾಗರಿಕ ಸಂಹಿತೆಯ ಮೂಲ ಉದ್ದೇಶ. ಇದನ್ನು ಉತ್ತರಾಖಂಡ್ ಈಗಾಗಲೇ ಜಾರಿಗೆ ತಂದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ರೇಖಾ ಅವರಿಗೆ ಈ ಪ್ರಶ್ನೆ ಬರ್ತಾ ಇದೆ. ಸತ್ಯಪ್ರಕಾಶ, ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಮೌಂಟ್ ಇಬು ಅಗ್ನಿಪರ್ವತವು ಇದೇ ಜನವರಿಯಲ್ಲಿ ಕೆರಳಿತು. ಇದು ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಬಾಲಿ, ಜಪಾನ್, ಇಂಡೋನೇಷಿಯಾ, ಮಲೇಷಿಯಾ. ಸರ್, ಇಂಡೋನೇಷಿಯಾ. ಇಂಡೋನೇಷಿಯಾ ಅಂತ ಹೇಳ್ತಾ ಇದ್ದಾರೆ ರೇಖಾ ಅವರು. ಮಮತಾ ಅವರೇ, ತಮ್ಮ ಉತ್ತರ? ನಂದು ಇಂಡೋನೇಷಿಯಾನೇ ಸರ್. ಉತ್ತರವನ್ನು ನೋಡೋಣ. ಇಂಡೋನೇಷಿಯಾ ಉತ್ತರ ಸರಿಯಾಗಿದೆ.
ರೇಖಾ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಅವರಿಗೆ ಸತ್ಯಪ್ರಕಾಶ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ಒಂದು ಅಗ್ನಿಪರ್ವತ ಮೌಂಟ್ ಇಬು ಅನ್ನೋದಿದೆಯಲ್ಲ, ಸುಮಾರು 1 ಕಿಲೋಮೀಟರ್ ಅಷ್ಟು ಅಗಲ ಇದೆಯಂತೆ ಇದರ ಬಾಯಿ. ಇದು 400 ಮೀಟರ್ ಆಳ ಇದೆಯಂತೆ. ಇದು 18 ಅಕ್ಟೋಬರ್ 2024ರಲ್ಲಿ ಇದರ ಚಟುವಟಿಕೆ ಆರಂಭವಾಗ್ತಾ ಇದೆ. ಇವತ್ತಿಗೂ ಸಹ ಇದರ ಚಟುವಟಿಕೆ ಮುಂದುವರಿತಾ ಇದೆ. ಶಾಂತ ಮಹಾಸಾಗರದಲ್ಲಿ ರಿಂಗ್ ಆಫ್ ಫೈರ್ ಅಂತಕ್ಕಂಥ ಒಂದು ವೃತ್ತ ಉಂಟು. ಈ ವೃತ್ತದಲ್ಲಿ ಅಲ್ಲಲ್ಲಿ ಅಗ್ನಿಪರ್ವತಗಳು ಇವೆ. ಆ ಒಂದು ಗುಂಪಿಗೆ ಸೇರಿದ್ದು ಇಲ್ಲಿ ಸದಾಕಾಲ ಒಂದಲ್ಲ ಒಂದು ಅಗ್ನಿಪರ್ವತ ಚಟುವಟಿಕೆಯನ್ನು ತೋರ್ತಾನೆ ಇರುತ್ತಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಗುಬ್ಬಿ ಹೇಳಿದ ಕತೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ಬರೆದ ಕವನ ಸಂಕಲನ. ಮಮತಾ ಅವರಿಗೆ ಈ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನು ನೋಡೋಣ. ಕೇರಳದ ಸಮರ ಕಲೆ ಕಳರಿಪ್ಪಯಟ್ಟು, ಇದರ ಜನಕ ಯಾರು ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. ಅರ್ಜುನ, ಪರಶುರಾಮ, ಶ್ರೀರಾಮ, ಇಂದ್ರ. ಪರಶುರಾಮ. ಶ್ರೀರಾಮ. ಶ್ರೀರಾಮ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪರಶುರಾಮ ಆಗಿತ್ತು. ಮಮತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗುಬ್ಬಿ ಹೇಳಿದ ಕಥೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಪರಶುರಾಮ ರೂಪಿಸಿದಂಥ ಈ ಕಳರಿಪ್ಪಯಟ್ಟು ಅಂತಕ್ಕಂಥ ಒಂದು ಸಮರಕಲೆ ಏನಿದೆ, ಇದರಲ್ಲಿ ಮೈಪಯಟ್ಟು ಅಂತ ಹೇಳ್ತಂದರೆ ದೇಹವನ್ನು ಯುದ್ಧಕ್ಕೆ ಅಣಿಗೊಳಿಸುವುದು ಎನ್ನುವ ಒಂದು ಅರ್ಥ ಬರುತ್ತೆ. ಇದರಲ್ಲಿ 4 ಹಂತಗಳು ಉಂಟಂತೆ. ಕೋಲ್ತಾರಿ ಅಂತಕ್ಕಂಥ ಮೊದಲ ಹಂತದಲ್ಲಿ ಒಂದು ಕೋಲಿನ ಸಹಾಯದಿಂದ ಯುದ್ಧವನ್ನು ಮಾಡೋದನ್ನು ಕಲಿಬೇಕಾಗುತ್ತೆ. ಅದಾದ ನಂತರ ಅಂಗತಾರಿ ಅನ್ನೋದು 2ನೆಯ ಹಂತ. ಇಲ್ಲಿ ಯಾವುದಾದರೂ ಒಂದು ಹರಿತವಾದ ಆಯುಧವನ್ನು ಇಟ್ಟುಕೊಂಡು ಯುದ್ಧವನ್ನು ಮಾಡಬೇಕಾಗುತ್ತೆ. ಪೆರುಂಕೈ ಅನ್ನೋದು ಬರಿಗೈಯಲ್ಲಿ ಸಮರ ಕಲೆಯನ್ನು ಮಾಡಬೇಕಾಗುತ್ತೆ. ಹೀಗೆ ಹಲವು ಹಂತಗಳಲ್ಲಿ ಇದನ್ನು ಕಲಿತಾ ಹೋಗ್ತಾರೆ. ಇದರಲ್ಲೂ ಹಲವು ಶೈಲಿಗಳು ಉಂಟು ಅಂತ ಹೇಳ್ತಾರೆ. ವಟ್ಟೆನ್ ತಿರಪ್ಪು ಶೈಲಿ, ಅರಪ್ಪು ಕೈ ಶೈಲಿ, ಪಿಳ್ಳ ತಂಗೈ ಶೈಲಿ, ಹೀಗೆಲ್ಲ ನಮೂನೆಗಳು ಉಂಟಂತೆ ಇದರಲ್ಲಿ. ಆದರೆ ಭಾರತದಲ್ಲಿ ಹುಟ್ಟಿದ ಈ ಸಮರ ಕಲೆಯನ್ನು ಓರ್ವ ಬೌದ್ಧ, ಬೋಧಿಧರ್ಮ ಅಂತ ಆತನ ಹೆಸರು. ಈ ಬೋಧಿಧರ್ಮ ಈ ಒಂದು ಕಲೆ ಏನಿದೆ ಅದನ್ನು ಚೀನಾ ದೇಶಕ್ಕೆ ತಗೊಂಡು ಹೋಗಿ ಅಲ್ಲಿ ಇದನ್ನು ಶಾವೋಲಿನ್ ಟೆಂಪಲಲ್ಲಿ ಇದನ್ನು ಪರಿಚಯ ಮಾಡಿಕೊಟ್ಟು ಜನಪ್ರಿಯಗೊಳಿಸ್ತಾನೆ. ಹಾಗಾಗಿ ಇಡೀ ಜಗತ್ತಲ್ಲಿ ಇವತ್ತು ಈ ಚೀನೀಯರ ಸಮರ ಕಲೆ ಅಂದರೆ ಬಹಳ ದೊಡ್ಡ ಹೆಸರನ್ನು ಪಡೆದಿದೆ. ಆದರೆ ಮೂಲ ಇದು ಭಾರತದ್ದು ಅನ್ನೋದನ್ನು ಮರೆಯೋ ಹಾಗಿಲ್ಲ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ಬೋಧಿಧರ್ಮ ಈ ಒಂದು ಸಮರ ಕಲೆಯನ್ನು ಭಾರತದಿಂದ ಚೀನಾಕ್ಕೆ ತಗೊಂಡು ಹೋಗ್ತಾನಂತೆ. ದೆಹಲಿ ತಲ್ಲಣಗಳು ಎನ್ನುವ ಪುಸ್ತಕ ದರ್ಶನ್ ಬಳ್ಳೇಶ್ವರ ಇದನ್ನು ಬರೆದಿದ್ದಾರೆ. ಮಂಜುನಾಥ ಸೋಮಯಾಜಿ ಅವರಿಗೆ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಹ ಮಾ ದ ವೈತ್ಯ. ಹವಾಮಾನದಲ್ಲಿ ವೈಪರೀತ್ಯ. ಹವಾಮಾನದಲ್ಲಿ ವೈಪರೀತ್ಯ ಸರಿಯಾಗಿದೆಯಾ? ಪರೀಕ್ಷೆ ಮಾಡಬಹುದಾ? ರೇಖಾ ಸರಿಗುಂಟಮ್ಮ? ಪರೀಕ್ಷೆ ಮಾಡೋಣವಾ? ಪರೀಕ್ಷೆಯನ್ನು ಮಾಡೋಣ. ಹವಾಮಾನದಲ್ಲಿ ವೈಪರೀತ್ಯ ಉತ್ತರ ಸರಿಯಾಗಿದೆ. ದೆಹಲಿ ತಲ್ಲಣಗಳು ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಪುಸ್ತಕ. ಪ್ರಶ್ನೆ ರೇಖಾ ಅವರಿಗೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 36 ಕೂಡು 39, 73 ಕಳೆ 43, 23 ಗುಣಿಸು 8, 144 ಭಾಗಿಸು 9.
ಗೊತ್ತಾಯ್ತಮ್ಮ ರೇಖಾ? ಹೇಳಿ ಉತ್ತರ. ಸರ್ 305. ಹೌದಾ ಮಮತಾ? 307 ಸರ್. ಮಂಜುನಾಥ್? 305. ಉತ್ತರವನ್ನು ನೋಡೋಣ. ಒಂದು ಉತ್ತರ 75, 30, 184, 16 ಎಲ್ಲವನ್ನು ಕೂಡಿದ್ರೆ 305 ಬಂದಿದೆ. ಈ ಉತ್ತರವನ್ನು ರೇಖಾ ಅವರು ಕೊಟ್ಟಿದ್ದಾರೆ. ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಆವಿಷ್ಕಾರದ ಅವಾಂತರ ಎನ್ನುವ ಪುಸ್ತಕ, ಯಮುನಾ ಮೂರ್ತಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ ಮಮತಾ ಅವರಿಗೆ ಬರ್ತಾ ಇದೆ. ಮಮತಾ ಅವರೇ ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಕೇಳ್ತೇವೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳು: ಜೋಸ್ ಚಾಕೋ ಪೆರಿಯಾಪುರಂ, ಎಂ.ಟಿ. ವಾಸುದೇವನ್ ನಾಯರ್, ನಲ್ಲಿ ಕುಪ್ಪುಸ್ವಾಮ ಚೆಟ್ಟಿ, ಪಿ.ಆರ್. ಶ್ರೀಜೇಶ್. ಎಂ.ಟಿ. ವಾಸುದೇವ್ ನಾಯರ್. ಎಂ.ಟಿ. ವಾಸುದೇವನ್ ನಾಯರ್ ಅಂತ ಹೇಳ್ತಾ ಇದ್ದಾರೆ ಮಮತಾ ಅವರು. ಮಂಜುನಾಥ್ ಸೋಮಯಾಜಿ. ಪಿ.ಆರ್. ಶ್ರೀಜೇಶ್. ಉತ್ತರವನ್ನು ನೋಡೋಣ. ಎಂ.ಟಿ. ವಾಸುದೇವನ್ ನಾಯರ್ ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಎನ್ನುವ ಪುಸ್ತಕವನ್ನು ಮಮತಾ ಅವರಿಗೆ ಕೊಟ್ಟಿದ್ದೇವೆ. ಎಂ.ಟಿ. ವಾಸುದೇವನ್ ನಾಯರ್ ಅವರಿಗೆ ಪದ್ಮವಿಭೂಷಣ ಗೌರವ ಈ ವರ್ಷ ದೊರೆತಿದೆ. ಇವರ ಪೂರ್ಣ ಹೆಸರು ಮದತ್ ತೆಕ್ಕೇಪಾಟು ವಾಸುದೇವನ್ ನಾಯರ್ ಅಂತ. ಮಲಯಾಳಿ ಭಾಷೆಯ ಸಾಹಿತಿ ಹಾಗೂ ಚಲನಚಿತ್ರ ನಿರ್ದೇಶಕರು ಇವರು. ರಂಡಾಮೂಳಂ, ಭೀಮಸೇನನ ದೃಷ್ಟಿಯಲ್ಲಿ ಮಹಾಭಾರತವನ್ನು ಇವರು ಬರೆದಿದ್ದಾರೆ. ಹಾಗೆಯೇ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಇವರ ಸಾಹಿತ್ಯಕ್ಕೆ ಜ್ಞಾನಪೀಠ ಗೌರವ ದೊರೆತರೆ ಇವರ ಚಿತ್ರ ನಿರ್ದೇಶನ ಸಾಮರ್ಥ್ಯ ಏನಿದೆ ಅದಕ್ಕೆ ಪದ್ಮಭೂಷಣ, ಒಟ್ಟಾರೆಯಾಗಿ ಪದ್ಮವಿಭೂಷಣ ಅವರಿಗೆ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸ್ವರ್ಗ ನಾ ಕಂಡಂತೆ ಕಾದಂಬರಿ, ಡಾಕ್ಟರ್ ರಂಜನ್ ಪೆಜಾವರ್ ಇಂಗ್ಲಿಷ್ನಲ್ಲಿ ಬರೆದ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸತ್ಯಕಾಮ ಶರ್ಮಾ ಕಾಸರಗೋಡು ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮು, ನು, ಲಿಂ, ತೇ, ಲ, ದ, ಗಿ, ಮು. ಮಂಜುನಾಥ ಸ್ವಾಮಿಯಾಜಿ ಅವರೇ. ಮುಳ್ಳನ್ನು ಹೇಳಿ ರೇಖಾ ಅವರೇ. ಸರ್ ಮುಳ್ಳನ್ನು ಮುಳ್ಳಿಂದ ತೆಗಿ. ಮುಳ್ಳನ್ನು ಮುಳ್ಳಿಂದ ತೆಗಿ ಅಂತ ಹೇಳ್ತಾ ಇದ್ದಾರೆ. ನೋಡು. ಮುಳ್ಳನ್ನು ಮುಳ್ಳಿಂದ ತೆಗಿ ಉತ್ತರ ಸರಿಯಾಗಿದೆ. ಸ್ವರ್ಗ ನಾ ಕಂಡಂತೆ ಎನ್ನುವ ಈ ಒಂದು ಪುಸ್ತಕವನ್ನು ರೇಖಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುವಾಸನೆಯ ಒಂದು ಸಸ್ಯ, ಗಂಡ ಪತಿ, ಗುಂಡು ಹಾರಿಸುವ ಕೈ ಆಯುಧ. ರೇಖಾ ಅವರು ಮೊದಲು ಸಿದ್ಧವಾಗಬೇಕು.
ಸರ್ ಫಸ್ಟ್ ಬಂತು ಸುಗಂಧರಾಜ. ಸಿದ್ಧವಾಗಿದ್ದೀರಾ ಉತ್ತರ ಕೊಡೋಕ್ಕೆ? ಮೊದಲನೇದಕ್ಕೆ ಉತ್ತರ ಕೊಡಿ. ಸುವಾಸನೆಯ ಒಂದು ಸಸ್ಯ ಸುಗಂಧರಾಜ. ಸುಗಂಧರಾಜ ಅಂತ ಹೇಳ್ತಾ ಇದ್ದಾರೆ. ಮಮತಾ ಅವ್ರಿಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮಮತಾ ಅವರೇ, ಮೊದಲನೇ ಶಬ್ದಕ್ಕೆ ಉತ್ತರವನ್ನು ಕೊಡಬೇಕು. ಸುವಾಸನೆಯ ಒಂದು ಸಸ್ಯ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಮಂಜುನಾಥ ಸೋಮಯಾಜಿ ಅವರನ್ನು ಕೇಳ್ತೇನೆ. ಮೊದಲನೇ ಶಬ್ದ ಮಮತಾ ಗೊತ್ತಾಗ್ತಾ ಇಲ್ವಾ? ಮಂಜುನಾಥ ಸೋಮಯಾಜಿ ಮೊದಲನೇ ಶಬ್ದ ಸುಗಂಧರಾಜ. ಸುಗಂಧರಾಜ. ಆ ಉತ್ತರವನ್ನು ಆಗಲೇ ರೇಖಾ ಅವರು ಕೊಟ್ಟಿದ್ದಾರೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದವನ್ನು ಮಮತಾ ಅವರು, ಮೂರನೇ ಶಬ್ದವನ್ನು ಮಂಜುನಾಥ ಸೋಮಯಾಜಿ ಅವರು ಪ್ರಯತ್ನಿಸಬಹುದು. ಮೊದಲ ಶಬ್ದ ಈಗ ಬಂತು. ಕಾಮಕಸ್ತೂರಿ ಅಂತ ಹೇಳ್ತಾರೆ. ಎರಡನೇ ಶಬ್ದವನ್ನು ಕೊಡ್ತೀರಾ ರೇಖಾ ಅವರೇ? ಗಂಡ ಪತಿ. ಹೇಳಿ ಮಮತಾ. ಮಂಜುನಾಥ ಸೋಮಯಾಜಿ. ರಮಣ. ರಮಣ. ಉತ್ತರವನ್ನು ನೋಡೋಣ. ರಮಣ ಉತ್ತರ ಸರಿಯಾಗಿದೆ. ಭೂತಾಯಿ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. ಮೂರನೇ ಶಬ್ದವನ್ನು ಕೊಡ್ತೀರಾ ರೇಖಾ? ಸರ್ ಕೊಡ್ತೀನಿ. ಗುಂಡು ಹಾರಿಸುವ ಕೈ ಆಯುಧ. ಮಮತಾ. ಕಸ್ತೂರಿ. ಜ್ವರ ಹೇಳಿಮ್ಮ. ಕಸ್ತೂರಿ. ಮಂಜುನಾಥ ಸೋಮಯಾಜಿ. ಪಿಸ್ತೂಲು. ಪಿಸ್ತೂಲು. ಉತ್ತರವನ್ನು ನೋಡು. ಪಿಸ್ತೂಲು ಉತ್ತರ ಸರಿಯಾಗಿದೆ. ಜನಪ್ರಿಯ ಆರೋಗ್ಯ ಸಾಹಿತ್ಯ ಅಂದು ಇಂದು ಮುಂದು ಈ ಪುಸ್ತಕವನ್ನು ಮಂಜುನಾಥ ಸೋಮಯಾಜಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಮಮತಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಎದೆಯ ಮೇಲಿನ ಭಾರ ಇಳಿ ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಣೆಗಾರಿಕೆ ಕಡಿಮೆಯಾಗು, ಹೊಣೆಗಾರಿಕೆ ಹೆಚ್ಚಾಗು. ಹೊಣೆಗಾರಿಕೆ ಕಡಿಮೆಯಾಗು. ಕಡಿಮೆಯಾಗು. ಮುಂದಿನ ಪ್ರಶ್ನೆ. ಆಯಸ ಪಿಂಡ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಬ್ಬಿಣದ ಗುಂಡು, ಕಬ್ಬಿಣದಂತಹ ಮಗು. ಕಬ್ಬಿಣದ ಗುಂಡು. ಮುಂದಿನ ಪ್ರಶ್ನೆ. ಜಟಾಕುಂಡ ಯಾರಿಗೆ ಸಂಬಂಧಿಸಿದೆ? ರಾಮ, ಲಕ್ಷ್ಮಣ, ಭೀಮಾರ್ಜುನ. ಭೀಮಾರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಇದ್ದರೆ ತವರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಕಂಡು ನೀವು ಮುಗುಳ್ನಕ್ಕರೆ ನಾನೂ ಸಹ ಮುಗುಳ್ನಗುವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಎದೆಯ ಮೇಲಿನ ಭಾರ ಇಳಿ, ಹೊಣೆಗಾರಿಕೆ ಕಡಿಮೆಯಾಗು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಬ್ಬಿಣದ ಗುಂಡು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ರಾಮ, ಲಕ್ಷ್ಮಣ ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ತಾಯಿದ್ದರೆ ತವರು, ನೀರಿದ್ದರೆ ಬಾವಿ. ಐದನೇ ಪ್ರಶ್ನೆಗೆ ಉತ್ತರ ಇದು ಕನ್ನಡಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಮಂಜುನಾಥ ಸೋಮಯಾಜಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಕೋಳಿ ನಿದ್ದೆ ಎಂಬ ನುಡಿಗಟ್ಟಿನ ಅರ್ಥವೇನು? ಅಲ್ಪನಿದ್ದೆ, ಗಡದ್ದು ನಿದ್ದೆ. ಅಲ್ಪನಿದ್ದೆ. ಮುಂದಿನ ಪ್ರಶ್ನೆ. ವಿಸ್ತಾರ, ಹರಹು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯಾಮ, ಆಯಾಸಿ. ಆಯಾಮ. ಮುಂದಿನ ಪ್ರಶ್ನೆ. ಜಟಾಯು ತೀರ್ಥ ಎಲ್ಲಿದೆ? ಗೋಕರ್ಣ, ರಾಮೇಶ್ವರ. ರಾಮೇಶ್ವರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯ ಹತ್ತಿರ ತರ್ಕವಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಮೇಲಿನಿಂದ ಕೆಳಕ್ಕೆ ಬರಬಲ್ಲೆ, ಆದರೆ ಕೆಳಗಿನಿಂದ ಮೇಲಕ್ಕೆ ಹೋಗಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೋಳಿ ನಿದ್ದೆ, ಅಲ್ಪ ನಿದ್ದೆ. ಉತ್ತರ ಸರಿಯಾಗಿದೆ. 2 ಉತ್ತರ ಆಯಾಮ ಸರಿಯಾಗಿದೆ. 3 ಉತ್ತರ ಗೋಕರ್ಣ ಆಗಿತ್ತು, ರಾಮೇಶ್ವರ ಅಂದರೆ. 4ನೇ ಪ್ರಶ್ನೆಗೆ ಉತ್ತರ
ತಾಯ ಹತ್ತಿರ ತರ್ಕವಲ್ಲ, ಗುರುವಿನ ಹತ್ತಿರ ವಿದ್ಯೆಯಲ್ಲ. ಮುಂದಿನ ಪ್ರಶ್ನೆ, ಮಳೆ ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೀರಿ. ರೇಖಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಎದೆ ತುಂಬಿ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಭಾವೋದ್ವೇಗಕ್ಕೆ ಒಳಗಾಗು, ಪ್ರೀತಿ ಹೆಚ್ಚಾಗು. ಪ್ರೀತಿ ಹೆಚ್ಚಾಗು. ಮುಂದಿನ ಪ್ರಶ್ನೆ, ತಾಯಿ, ಅಜ್ಜಿಯ ತಾಯಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯಿ, ಆಯು. ಆಯಿ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಜುತುಗೃಹವನ್ನು ಯಾರು ನಿರ್ಮಿಸಿದರು? ಪುರೋಚನ, ಸುಲೋಚನ. ಪುರೋಚನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಕ್ಕಣ್ಣರ ನಾಡಿಗೆ ಹೋದರೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನನಗೆ ಕೈಗಳಿದ್ದರೂ ನಾನು ಚಪ್ಪಾಳೆ ಹೊಡೆಯಲಾರೆ. ಸರಿರು. ಗಡಿಯಾರದ ಮುಳ್ಳುಗಳು. ಗಡಿಯಾರದ ಮುಳ್ಳುಗಳು. ಮುಳ್ಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಎದೆ ತುಂಬಿ ಬರು ಅಂದರೆ ಭಾವೋದ್ವೇಗಕ್ಕೆ ಒಳಗಾಗು, ಪ್ರೀತಿ ಹೆಚ್ಚಾಗು ಅಂತ ತಾವು ಹೇಳಿದ್ರಿ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆಯಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಇದು ಪುರೋಚನ ಆಗಿತ್ತು. ತಾವೇನು ಹೇಳಿದ್ರಿ? ಅದೇ ಹೇಳಿದ್ರ ಪುರೋಚನ. ಅರಗಿನ ಮನೆಗೆ ಇನ್ನೊಂದು ಹೆಸರು ಆ ಶಬ್ದಕ್ಕೆ ಜುತುಗೃಹ ಅಂತಲೂ ಹೇಳ್ತಾರೆ. ಅದಕ್ಕೆ 4ನೇ ಪ್ರಶ್ನೆಗೆ ಉತ್ತರ ಒಕ್ಕಣ್ಣರ ನಾಡಿಗೆ ಹೋದರೆ 1 ಕಣ್ಣು ಮುಚ್ಚಿ ನಡೆಯಬೇಕು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಗಡಿಯಾರದ ಮುಳ್ಳುಗಳು ಸರಿಯಾಗಿದೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮಮತಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಮಂಜುನಾಥ್ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ರೇಖಾ ಅವರಿಗೆ 6 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಚಂದ್ರ ಮತ್ತು ಸೂರ್ಯ ಕೆಲವು ಸಂದರ್ಭಗಳಲ್ಲಿ ಮನೆ ಕಟ್ಕೋತಾರಂತೆ, ಹೌದಾ? ಮಕ್ಕಳು ಹೇಳ್ತಾರೆ ಚಂದ್ರನ ಸುತ್ತಲೂ ಒಂದು ವೃತ್ತಾಕಾರವಾದ ಗೆರೆ ಕಂಡು ಬಂದರೆ ಚಂದ್ರ ಮನೆ ಕಟ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಾರೆ. ವಾತಾವರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಂಜಿನ ಹರಳುಗಳು ತೇಲ್ತಾ ಇರುತ್ತೆ. ಆ ಹರಳುಗಳ ಮೂಲಕ ಬೆಳಕು ಆದಾಗ ವಕ್ರೀಭವನದ ಕಾರಣ ಈ ರೀತಿಯ ಒಂದು ಉಂಗುರ ರೂಪುಗೊಳ್ಳುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.